ಮನೆಯ ತುಂಬ ಮಕ್ಕಳು ಬೇಕೆ. ಅಕ್ಷಯ ತೃತೀಯ ಅಂದ ತಕ್ಷಣ ಬರೀ ಚಿನ್ನ ಅನ್ಕೊಂಡ್ರೆ ಅದು ತಪ್ಪು. ತಂದೆ ಮಾತಿಗಿಲ್ಲ ಅಂದೆ. ಹೆತ್ತ ತಾಯಿ ಶಿರಶ್ಛೇದನ ಮಾಡಿದ ಪರಶುರಾಮನ ಜನ್ಮದಿನ ಇವತ್ತು. ಪಿತೃವಾಕ್ಯನ ಅನುಸರಿಸ್ತಿದ್ದ ಶ್ರೀರಾಮನ ತ್ರೇತಾಯುಗದ ಮೊದಲನೇ ದಿನನೂ ಇದೆ. ಎಲ್ರ ಹಸುವನ್ ನೀಗ್ಸೋ ದಯಾಮಯಿ ಅನ್ನಪೂರ್ಣಾದೇವಿ ಅವತಾರ ತಾಳಿದ ದಿನಾನೂ ಇದೆ. ಅಜ್ಞಾತವಾಸದಲ್ಲಿದ್ದ ಪಾಂಡವರಿಗೆ ಆ ಸೂರ್ಯದೇವ ಅಕ್ಷಯ ಪಾತ್ರೆ ಕೊಟ್ಟಿದ್ದು ಇವತ್ತೆ. ದ್ರೌಪದಿನ ಶ್ರೀಕೃಷ್ಣ ಆ ದುಷ್ಟ ದುಶ್ಯಾಸನನಿಂದ ಕಾಪಾಡಿದ ದಿನಾನೂ ಇವತ್ತೆ. ಆದಿಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರನ ಹೇಳಿದ್ದು ಇವತ್ತೆ. ಭಗೀರಥನ ತಪಸ್ಸಿನ ಫಲದಿಂದ ಪವಿತ್ರವಾದ ಗಂಗೆ ಭೂಮಿನ ತಾಕಿದ ಪರ್ವದಿನ ಕೂಡ ಇವತ್ತೆ. ಇಡೀ ಪ್ರಪಂಚಕ್ಕೆ ಅದ್ಭುತ ಅನ್ಸಿರೋ ಮಹಾಭಾರತನ ಆ ಗಣೇಶನ ಸಹಾಯದಿಂದ ವ್ಯಾಸ ಮಹರ್ಷಿಗಳು ಬರ್ಸಕ್ ಶುರು ಮಾಡಿದ್ ಕೂಡ ಈ ಅಕ್ಷಯ ತೃತೀಯ ದಿನನೇ. ತಿಳ್ಕೋಬೇಕಾಗಿರೋ ಇತಿಹಾಸ ಎಷ್ಟೊಂದಿದ್ರು ತಿಳ್ಕೊಳ್ದೆ 4-5 ಒಡವೆಗಳನ್ನ ಮೈಮೇಲೆ ಹಾಕೊಂಡ್ರೇನೆ ಹಬ್ಬ ಮಾಡ್ದ ಹಾಗಲ್ಲ ಅಂತ ಮೆರೆಯೋರು ಎಲ್ಲರೂ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಅತ್ತೆ. ಓ ಏನ್ ಹೇಳಿದ್ರೆ ಅದಕ್ಕೆ? ಏನ್ ಹೇಳಿದ್ಲು? ದುರ್ದು ಆಂಟಿಗೆ ಅದು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನೈನಿ, ಈ ಸಲ ಕಿವಿನ ಸರಿಗ್ ಹಿಂಡ್ ಹೇಳು. ಬೇಡ ಬಿಡಮ್ಮ, ಕಾಸ್ಟ್ಲಿ ಜಿಮ್ಕಿ ಹಾಳಾದ್ರೆ ಮತ್ತೆ ನಾನೆಲ್ಲಿಂದ ತಂದ್ಕೊಡ್ಲಿ ಅದನ್ನ? ಅದ್ಭುತವಾಗಿ ಹೇಳಿದ್ಲು ಅಂತ ಶಕ್ತಿನ ಕೂಡಿಟ್ಕೊಂಡು ಚಪ್ಪಾಳೆ ತಟ್ಟಿದ್ನಲ್ಲ ನಮ್ಮಣ್ಣ. ದೊಡ್ಡದಾಗ್ ಮಾತಾಡಿದ್ರು ಅದೆಲ್ಲ ಕೇವಲ ಕೇಳೋದಿಕ್ ಮಾತ್ರ ಚೆನ್ನಾಗಿರುತ್ತೆ. ಅಷ್ಟೈಶ್ವರ್ಯಗಳಲ್ಲೇ ಮುಳುಗಿರೋ ನಮ್ಮಂತವ್ರಿಗೆ ಪುರಾಣ ಎಲ್ಲ ಯಾಕ್ ನಯನಿ? ಪರವಾಗಿಲ್ಲ ಬಿಡಿ ಮಾಮ್, ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದಾಳೆ ಅಷ್ಟೆ. ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಪ್ಲೀಸ್. ಪೂಜೆ ಅಂತೂ ಚೆನ್ನಾಗಾಯ್ತಲ್ವಾ, ಅಷ್ಟು ಸಾಕು. ನೀನ್ ಕವರ್ ಮಾಡಬೇಡ. ನಿನ್ ಹೆಂಡತಿ ಮಾತಲ್ಲೇ ಬುಲೆಟ್ನ ಹೊಡಿತಾ ಇದ್ರೆ ಅದನ್ನ ನಾವು ಬಾಯ್ ಬಿಟ್ಕೊಂಡು ನೋಡ್ತಿರೋದ್ ನೋಡಿ ನಿನ್ಗೊಳಗೊಳಗೆ ಖುಷಿ ಆಗ್ತಿದೆ ಅಂತ ನಮಗ್ ಗೊತ್ತಾಯ್ತು ಬಿಡು. ಹಾಗೆ ಯಾಕೆ ಅನ್ಕೋತೀವ್ರು? ಮಾಮ್ ಹಾಡಕ್ಕಾಗದೆ ಕಷ್ಟಪಡ್ತಿದ್ದಾಗ ಅಮ್ಮಿಯವ್ರ ಮನ್ಸಿಗೆ ತೃಪ್ತಿ ಪಡಿಸೋದಕ್ಕೆ ಹಾಡಿರೋ ನೈನಿನ ನೋಡಿ ನೀನು ಇನ್ನೂ ಮೆಚ್ಕೋಬೇಕು. ಯಾಕೆ ಫೀಲ್ ಆಗ್ತಿದ್ಯಾ? ಅಂದ್ರೆ ಒಡವೆ ಹಾಕೊಂಡು ಹಾಡ್ ಹಾಡಕ್ಕಾಗ್ಲಿಲ್ಲ ಅನ್ನೋದು ನಿಮ್ ಹೆಂಡತಿಗೆ ಗೊತ್ತು. ಸುಮ್ನೆ ಆರತಿ ಮಾಡಿ ಪೂಜೆನ ಮುಗ್ಸೋದ್ ಬಿಟ್ಟು ಅವಳು ಯಾಕೆ ಹಾಡ್ಬೇಕಾಗಿತ್ತು? ಈ ಮನೆ ಚೆನ್ನಾಗಿರ್ಬೇಕು ಅಂತ. ಒಡವೆ ಹಾಕೊಂಡಿರೋ ನೀನು ಚೆನ್ನಾಗಿರ್ಲಿ ಅಂತ. ಬಂಗಾರದ್ದೇ ಆಗಿದ್ರು ಕುತ್ತಿಗೆಗೆ ಭಾರ ಆಗತ್ತೆ ಅಲ್ವಾ? ಅದೂನು ಇಲ್ದೆ ಒದ್ದಾಡ್ತಿರೋ ನಯನಿ ಆ ಕಷ್ಟನ ಮರೆಯೋದಿಕ್ಕೋಸ್ಕರ ಈ ರೀತಿ ಹಾಡ್ಕೊಂಡು ಸಮಾಧಾನ ಮಾಡ್ಕೋತಿದ್ದಾಳೆ. ನನಗ್ಯಾಕೆ ಕಷ್ಟ ಇರುತ್ತೆ? ಎಲ್ಲ ಕಳ್ಕೊಂಡಿದ್ಯಲ್ಲ ನಯನಿ, ನಿನ್ ಹತ್ರ ಈಗೇನಿದೆ? ನಿಮ್ ಹತ್ರ ಇರೋದಕ್ಕಿಂತ ಜಾಸ್ತಿನೇ ಇದೆ ಅತ್ತೆ. ಏನದು?
ಓಹೋ, ಕಷ್ಟ, ಕಣ್ಣೀರು, ಮುರಿದೋಗಿರೋ ಮಂಚ, 2 ಹೊತ್ತಿಗೆ 2 ಗ್ಲಾಸು ಪಾತ್ರೆ. ನೈನಿ, ಅವನೇನೋ ಮಾತಾಡ್ತಾನೆ ಬಿಡು. ಅವನು ಯಾವಾಗ್ಲೂ ಹೀಗೆ ಅಲ್ವಾ? ವಲ್ಲಭವ ಯಾರನ್ನ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಯಜಮಾನ್ರೆ. ನೈನಿ, ಹೋಗ್ಲಿ ಬಿಡು. ತುಂಬಾ ಬಿಟ್ಬಿಟ್ಟಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಮೆರಿತಾ ಇರೋ ನಿಮ್ ವಲ್ಲಭಣ್ಣನ ಹತ್ರ ಏನಿದೆ ಅಂತ ಹೇಳಕ್ ಹೇಳಿ ಯಜಮಾನ್ರೆ. ಏನಿದ್ಯಾ? ನಿನ್ನ ಕಾಣಿಸ್ತಿಲ್ವಾ? ಒಂದ್ಸಲ ಸರಿಯಾಗಿ ನೋಡು. ನಮ್ಮಮ್ಮ, ಸಖಿ, ಹಾಸಿನಿ, ಸುಮನ, ದುರಂದರ ಅತ್ತೆ, ಅಯ್ಯೋ ಅವ್ರು ಹಾಕೊಂಡಿರೋ ಒಡವೆಗಳನ್ನ. ನೈನಿ ಅದಕ್ಕೆ ಆತ್ಮವಿಶ್ವಾಸದ ಮುಂದೆ ಅವೆಲ್ಲ ಚಿಕ್ಕದೇ ಬ್ರೋ. ಅಷ್ಟು ಸೀನ್ ಇಲ್ಲ. ಮಾತನ್ ಬೇಕಾದ್ರೆ ಕಿವಿಲ್ ಕೇಳ್ಬಿಡ್ಬಹುದು, ಆದ್ರೆ ಬೆಲೆ ಬಾಳುದನ್ನ ಲೈಟ್ ಆಗಿ ತಗೋಬಾರ್ದು. ನಿಜವಾಗ್ಲೂ ಅದ್ಯಾವುದಕ್ಕೂ ಬೆಲೆನೇ ಇಲ್ಲ ಸಖಿ. ಆ ಅಮ್ಮನವ್ರ ಕೊರಳಲ್ಲಿರೋ ತಾಳಿ ಬೊಟ್ಟನ್ ಮುಂದೆ ನಿಮ್ ಒಡವೆಗಳು ಯಾವ ಸಾಮಾನು ಇಲ್ಲ. ಏನ್ ನೈನಿ, ಬೆಲೆ ಇಲ್ಲ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಆ ತಾಳಿ ಬೊಟ್ಟಿನ ತೂಕ 10 ಗ್ರಾಮ್ ಇದೆಯೋ ಇಲ್ವೋ, ಅದನ್ನ ನಮ್ಮ ಐಶ್ವರ್ಯಕ್ಕೆ ಹೋಲಿಸ್ತೀಯಾ? ಹೋಲ್ಸಣ್ವಾ? ಹೇಳಿ ಚಿಕ್ಕಮ್ಮ, ಸರಿಯಾಗಿ ತೂಕ ಹಾಕಣ್ವಾ? ಕಮೋನ್, ಚಾಲೆಂಜ್, ಇಜ್ಜತ್ ಕಾ ಸವಾಲ್. ತಕಡಿ ಕೂಡ ರೆಡಿಯಾಗೇ ಇದೆ. ಅದಿಟ್ಟಿರೋದು ನಮ್ಮ ಅಕ್ಕ ಪ್ರೂವ್ ಮಾಡ್ಲಿ ಅಂತಲ್ಲ. ಪೂಜೆ ಆದ್ಮೇಲೆ ನಿಮ್ಗೆ ನನ್ಗೆ ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ ಅತ್ತೆ? ಗಂಡನೇ ಸರಿ ಇಲ್ಲ ಅಂದ್ಮೇಲೆ ಬಂಗಾರ ಜೊತೆ ಸಂಸಾರ ಮಾಡಕ್ಕಾಗತ್ತಾ? ಆ ಗಲಾಟೆ ಎಲ್ಲ ಆಮೇಲೆ ಆದ್ರೆ ಮೊದ್ಲು ನೈನಿ ಹಾಕಿರೋ ಸವಾಲ್ಗೆ ಯಾರಾದ್ರೂ ಚಾಲೆಂಜ್ ಮಾಡೋಕ್ ರೆಡಿ ಇದೀರಾ? ಐ ಕ್ಯಾನ್. ಸಿತಾರ, ಯಾಕಿದಲ್ಲ? ನೋನು, ನಿಮ್ ಹೆಂಡತಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ಬೇಕಾದ್ರೆ ತಾಳಿ ಬೊಟ್ಟಿನ ಬೆಲೆ ಎಷ್ಟು, ಈ ಒಡವೆಗಳ ತೂಕ ಎಷ್ಟು ಅನ್ನೋದು ಇವತ್ತು ನೋಡೇ ಬಿಡೋಣ ಮಿಸ್ಟರ್. 2 ಕಮಲದ ಹೂವಿಟ್ರೆ ಸಾಕು, ಮಂಗಳಸೂತ್ರದ ತೂಕ ಇಳ್ದು ಹೋಗತ್ತೆ. ಕೆಳಗಿಳಿಯೋ ಸಮಯ ಬಂದಾಗ ಯಾರು ಕೆಳಗಿಳಿತಾರೋ ನೋಡೋಣ. ನನ್ನ ಸೊಸೆ ಬಂಗಾರ ಇದ್ದ ಹಾಗೆ, ಇವಾಗ ಬಂಗಾರನೇ ಸವಾಲ್ ಆಗ್ತಿದೆ. ಇನ್ನು ನೋಡ್ತಿದ್ದೀರಲ್ಲ, ತಕ್ಕಡಿಲಿ ಒಡವೆಗಳನ್ನಿಡಿ. ಹಾಕೊಂಡಿರೋದ್ರಲ್ಲಿ ಯಾವುದೂ ಬೇಡ, ಇಲ್ಲಿಟ್ಟಿರೋದ್ರಲ್ಲಿ ಈ ಬಳೆ ಸಾಕು. ಲೆಕ್ಕ ಯಾವತ್ತೂ ಒಂದೇ ತರ ಇರಲ್ಲ ಅತ್ತೆ. ಇನ್ನು 10 ಬಳೆ ಇಟ್ಟರು ಲಾಭ ಇಲ್ಲ. ಅದನ್ನು ನೋಡೋಣ. ಅಮ್ಮ, ನಿನ್ ಸೌಭಾಗ್ಯನ ನನ್ನ ಕೈಗೆ ತಗೊಳಕ್ ಹೊರಟಿರೋದಕ್ಕೆ ಕಾರಣ ಒಂದೇ. ವೈಭೋಗನ ಮೀರಿಸಿದ ಶಕ್ತಿ ಸ್ತ್ರೀ ಹೃದಯ ಸ್ಥಾನದಲ್ಲಿ ತೂಗಾಡೋ ಈ ತಾಳಿಗಿದೆ ಅಂತ ನಿರೂಪಿಸೋಕ್ಕೋಸ್ಕರನೇ. ಇಲ್ಲಿಗೆ ತಗೊಂಡ್ ಬಾ. ತಿಲೋತ್ತಮ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಹಿಡ್ಕೊಂಡಿರೋ ಒಡವೆನ
ಅಲ್ಲಿ ಇಡು ಮತ್ತೆ. ಆ ತಾಳಿ ಬೊಟ್ಟೇನು ಅಷ್ಟು ಭಾರ ಇದೆ. ಇನ್ನೊಂದು ನೆಕ್ಲೆಸ್ ಇಡು ಅತ್ತಿಗೆ. ಇನ್ನೂ ಒಂದು ಹಾಕ್ತೀರಾ? ಇನ್ನು 4-5 ಒಡವೆಗಳಿಟ್ರೆ ಒಳ್ಳೇದೇನಾ? ವಾವ್, ನನಗೆ ಸರ್ಪ್ರೈಸಿಂಗ್ ಆಗಿದೆ. ಏ ಸಖಿ, ಅಲ್ಲಿರೋದನ್ನೆಲ್ಲ ಇಡು. ಇದನ್ನೆಲ್ಲ ಇಡು. ಇಡು. ಏನ್ ಅನ್ಕೊಂಡ್ ತಾಳಿ ಬೊಟ್ಟನಲ್ಲಿ ಇಟ್ಟೆ ಅಕ್ಕ? ಇದು ಅಮ್ಮನವ್ರ ಶಕ್ತಿ ಅಂದ್ರೆ. ಆ ತಕ್ಕಡಿ ಕೆಳಗೆ ಭಾರದೇನಾದ್ರೂ ಇಟ್ಟಿದ್ಯಾ? ಮ್ಯಾಗ್ನೆಟೋ ಅಥವಾ ಇನ್ನೇನಾದ್ರೂ? ನಿನ್ನ ಮುಖ ಅಂತ ಕೆಲ್ಸನೆಲ್ಲ ನಮ್ಮ ನೈನಿ ಮಾಡಲ್ಲ. ಅತ್ತಿಗೆ, ಇದನ್ನೆಲ್ಲ ಇಟ್ಟುಬಿಡ್ತೀನಿ. ಇಡಿ, ಅದೆಲ್ಲನೂ ಇಡಿ. ನೀವ್ ಹಾಕೊಂಡಿರೋ ಒಡವೆನು ತೆಗೆದಲ್ಲಿಟ್ರು ತಕ್ಕಡಿ ಮಾತ್ರ ಕೆಳಗೆ ಹೋಗಲ್ಲ. ತೆಗೀರಿ ಆಂಟಿ, ನಾನು ಕೂಡ ತೆಗಿತೀನಿ. ಹಲೋ, ದುಡ್ಡಿನ ಕಟ್ಟಿದೆಯಲ್ಲ, ಬೇಕಾದ್ರೆ ಅದನ್ನು ಇಟ್ಟು ನೋಡಿ. ಏನಾಯ್ತು ಅತ್ತೆ? ನಿಮ್ ಕುತ್ತಿಗೆಗೆ ಹಾಕೊಂಡಿರೋ ಒಡವೆನೆಲ್ಲ ತೆಗೆದಿಡಿ. ತೆಗ್ದಿಡಿ ಮಮ್ಮಿ, ಓವರ್ ಆಗಿ ಆಡ್ತಿದ್ದಾಳೆ. ಈ ಮ್ಯಾಜಿಕ್ ಗುಟ್ಟೆ ಏನು ಅಂತ ಗೊತ್ತಾಗ. ಮಾಮ್, ನಿಮ್ಮ ಒಡವೆ ತೆಗಿಬೇಡಿ, ಇರ್ಲಿ ಬಿಡಿ. ಹೇ, ನಿನ್ ದಯೆ ನಮಗ್ ಬೇಕಾಗಿಲ್ಲ. ಮಮ್ಮಿ, ನಾನು ಹೇಳ್ತಿದ್ದೀನಿ ತಾನೆ, ತೆಗಿರಿ.
ಅದೇನ್ ತಾಳಿ ಬೊಟ್ಟ ಅಥವಾ ಆನೆ ಕಲ್ಲ? ಇಷ್ಟೊಂದು ಭಾರವಾಗಿದೆಯಲ್ಲ. ಅಮ್ಮ ನೈನಿ, ಆಲ್ಮೋಸ್ಟ್ ಮುಗ್ದ ಹಾಗೆ. ಇನ್ನೇನ್ ಮಿಕ್ಕಿದೆ? ಯಾವುದಕ್ಕೋಸ್ಕರ ಆಸೆ ಪಡ್ತಾ ಇದ್ರು ಅದನ್ನೆಲ್ಲ ತೆಗೆದು ತಕ್ಕಡಿಲಿ ಇಟ್ಟಿದ್ದೀರಾ. ನೋಡೋದಕ್ಕೆ ಬಂಗಾರನೇ ಆದರೆ ಅಮ್ಮನವರ ತಾಳಿ ಬಟ್ಟು ಮುಂದೆ ಯಾವುದು ಸರಿ ತೂಗಲ್ಲ ತಿಲೋತ್ತಮ. ಇಂಚು 1 ಇಂಚ್ ಕೂಡ ತಕ್ಕಡಿ ಅಲ್ಲಾಡ್ಲಿಲ್ಲ. ಇನ್ನೂ ಏನಾದ್ರೂ ಇಡ್ತೀರಾ ನೋಡಿ. ಸ್ವಲ್ಪ ಸುಮ್ನೆ ಇರು ವಿಕ್ರಾಂತ್. ರೇಷ್ಮೆ ಸೀರೆನ ಬಿಚ್ಚಿ ತಕ್ಕಡಿಗೆ ಹಾಕು ಅಂತ ಹೇಳ್ತೀಯ ಏನು? ಇಷ್ಟಪಟ್ಟಿದ್ ಒಡವೆಗಳನ್ನೆಲ್ಲ ತೆಗೆದು ತಕ್ಕಡಿಗೆ ತೂಕಕ್ಕೆ ಹಾಕಿದೀವಿ. ಒಂಚೂರು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ನಿಮ್ಮಲ್ಲಿ ಬರಬೇಕು ಚಿಕ್ಕಮ್ಮ. ಮೈ ತುಂಬಾ ಒಡವೆಗಳನ್ನ ಹಾಕೊಂಡ್ರು, ಬೀರೂಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು, ಮನೆ ಇದ್ರು, ಊರಲ್ಲಿರೋ ಸೈಟ್ಗಳು, ಹೊಲಗಳು ಎಷ್ಟಿದ್ರು ಅಮ್ಮನವ್ರ ಕುತ್ತಿಗೆಲಿರೋ ಮಂಗಳಸೂತ್ರಕ್ಕೆ ಯಾವುದು ಸಮ ಇಲ್ಲ, ಆಗದೂ ಇಲ್ಲ. ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಬಂಗಾರ ಇದ್ರೂ ಸರಿ, ಈ ತಾಳಿ ಬೊಟ್ಟಿನ ಸಮ ಯಾವುದೂ ಇಲ್ಲ ಅಂತ. ಅದಕ್ಕೆ ಸುಮಂಗಲಿಯಾಗಿ ಹೋಗ್ಬೇಕು ಅಂತ ಕೋರ್ಕೊಳ್ಳೋದು. ಇಲ್ಲ ಅಂದ್ರೆ ಗಂಡ ತೀರ್ಕೊಂಡ್ಮೇಲೆ ಈ ತಾಳಿನ ಬಿಚ್ಚಿಟ್ಟು ಎಷ್ಟೇ ಬಂಗಾರ ಹಾಕೊಂಡ್ರು ಅವ್ರಿಗೆ ಸಮಾಜದಲ್ಲಿ ಬೆಲೆ ಸಿಗಲ್ಲ. ಹಣೆಲಿ ಕುಂಕುಮ, ಕುತ್ತಿಗೆಯಲ್ಲಿ ತಾಳಿ ಬೊಟ್ಟಿರೋ ಹೆಣ್ಮಗಳಿಗೆ ಗೌರವ ಮರ್ಯಾದೆ ಜಾಸ್ತಿ. ಇದ್ಯಾವುದೂ ಇಲ್ದಿರೋರ ಹತ್ರ ಎಷ್ಟೇ ದುಡ್ಡಿದ್ರೂ ಉಪಯೋಗ ಇಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೈನಿ, ಇವ್ರ ಸೋತ್ ಸುಣ್ಣ ಆದ್ರೂ ಆದ್ರೆ ಮೊದ್ಲು ಆ ತಾಳಿನ ತೆಗೆದು ಅಮ್ಮನವ್ರ ಕುತ್ತಿಗೆಗೆ ಹಾಕು. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯುದ್ಧಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೊರಡಣ್ವಾ ಯಜಮಾನ್ರೆ? ಸರಿ ನೇನಿ. ಊಟ ಮಾಡ್ಕೊಂಡು ಹೋಗ್ರಮ್ಮ. ಪರವಾಗಿಲ್ಲ ಮಾವ, ವಠಾರದಲ್ಲಿ ಎಲ್ರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬನ್ನಿ ಯಜಮಾನ್ರೆ. 1 ನಿಮಿಷ ನಯನಿ. ಅಕ್ಷಯ ತೃತೀಯ ದಿನ ಮನೆಗ್ ಬಂದು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬಾರ್ದು. ನಿನ್ಗೆ ಏನಾದ್ರೂ ಒಂದು ದಾನ ಕೊಡ್ತೀನಿ. ನಾನಿ, ಮಾಮ್ ಕೊಡ್ತಿದಾರಲ್ಲ, ಬೇಡ ಅಂತ ಹೇಳ್ದೆ, ತಗೋ. ಮಣ್ಣಿನ ಮಡಿಕೆ ಕೊಡ್ತಿದ್ದೀರಾ ಅತ್ತೆ? ಅವ್ರಿಗೆ ಉಪಯೋಗ ಆಗೋದನ್ನೇ ಕೊಡ್ತಾ ಇದ್ದಾರೆ ಮಮ್ಮಿ. ಮಣ್ಣಿನ ಮಡಿಕೆಲಿ ಅಡುಗೆ ಮಾಡ್ಕೊಂಡು ತಿನ್ನೋರ್ಗೆ ವೆರಿ ಯೂಸ್ಫುಲ್. ಕೈ ಚಾಚು ನಯನಿ. ಪಿತೃದೇವತಾ ಪ್ರೀತ್ಯರ್ಥಂ ಉದಕುಂಭಂ ದಾನಂ.